ಗೈಸ್ ನನ್ನ ಹೇರ್ಸ್ ನೋಡಿ ಇವತ್ತು ಬೌನ್ಸಿ ಇದೆ ರೈಟ್. ನನಗೆ ವಾವ್ ಆಕ್ಚುಲಿ ನಂದು ಮದುವೆ ಪೋಸ್ಟ್ಪೋನ್ ಆಗಿದೆ ಫಾರ್ ನೆಕ್ಸ್ಟ್ ಇಯರ್ಗೆ. ಗೈಸ್ ಡೇಟ್ ಸಿಗ್ತಾ ಇಲ್ಲ ನನಗೆ. ಇವಾಗ ಗಂಡು ಮಕ್ಕಳು ಜಾಸ್ತಿ ನೋಡ್ತಾ ಇದ್ದಾರೆ ನನ್ನ ಬ್ಲಾಗ್. ದಿಸ್ ಇಸ್ ಕವಿತಾ, ದಟ್ ಇಸ್ ಶ್ರೀವಿದ್ಯಾ. ಗೈಸ್ ಕಾಫಿ ಏನು ಕೊಡಬೇಡ ಆಗಿದೆ, ಚೆನ್ನಾಗಿಲ್ಲ. ಕಾಫಿ ಸ್ಯಾಟಿಸ್ಫೈ ಆಗಿಲ್ಲ, ಅದಕ್ಕೆ ಉಪ್ಪು ಹುಳಿ ಖಾರ ಅಂತ ಗೊತ್ತಿರುತ್ತೆ ನಿಮಗೆಲ್ಲ, ಅಲ್ಲಿ ಚಾಟ್ಸ್ತೀನಿ ಅಂತ. ಬಟರ್ ಗೋಬಿನ ಕವಿತಾ ನನಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಿ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಗೈಸ್ ಹ್ಯಾವ್ ಎ ಗ್ರೇಟ್ ಡೇ. ನಿಮ್ಮ ದಿನ ಒಳ್ಳೇದಾಗಿರಲಿ ಅಂತ ಬ್ಲೆಸ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ, ಇವತ್ತೆಲ್ಲ ಯಾವಾಗಲೂ ಆಗಲಿ. ಗೈಸ್ ಐ ಆಮ್ ಹ್ಯಾವಿಂಗ್ ಕಷಾಯ. ಚಿಯರ್ಸ್. ನಾನು ಎಲಿಫೆಂಟಿನ ನೋಡಿ ಅವನು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ಎಲಿಫೆಂಟ್ ಅಂದರೆ ಸಕ್ಕತ್ ಇಷ್ಟ ಗೈಸ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅವನು. ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ಸೇ ಗುಡ್ ಮಾರ್ನಿಂಗ್. ಗೈಸ್ ಬ್ಯಾಕ್ಗ್ರೌಂಡಲ್ಲಿ ಚಿರ್ಪಿಂಗ್ ಸೌಂಡ್ ಕೇಳಿಸ್ತಾ ಇದೆ, ಬರ್ಡ್ಸ್ದು, ಕೇಳಿಸ್ಕೊಳ್ಳಿ. ಏನು ಸಿಗುತ್ತೆ ನನ್ನ ಬ್ಲಾಗಲ್ಲಿ. ಎಲ್ಲರೂ ಬಂದು ಗೈಸ್ ಇವತ್ತು ಎಲಿಫೆಂಟ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ, ಚಿರ್ಪಿಂಗ್ ಬರ್ಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಗೈಸ್ ಹೀಗೆ ನಾನು ಅನಾಲಿಟಿಕ್ಸ್ ನೋಡ್ತಾ ಇದ್ದೆ. ಗಂಡು ಮಕ್ಕಳು ಜಾಸ್ತಿ ನೋಡ್ತಾ ಇದ್ದಾರೆ ನನ್ನ ಬ್ಲಾಗು. ಮುಂಚೆ ಫೀಮೇಲ್ ಜಾಸ್ತಿ ಇತ್ತು, ಇವಾಗ ಮೇಲ್ಸ್ ಜಾಸ್ತಿ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಗೈಸ್ ಎಲ್ಲ ರೆಡಿ ಆಗಿಬಿಟ್ಟೆ ಇವತ್ತು. ರೆಡಿ ಆಗಿ ಆ್ಯಕ್ಚುಲಿ ಬೇಗ ರೆಡಿ ಆದೆ ಗೈಸ್. ಇವಾಗ ಬೆಳಗ್ಗೆ ಟೈಮ್ ಎದ್ದೇಳಕ್ಕೆ ಆಗ್ತಾಯಿಲ್ಲ ಅಲ್ವಾ. ಎಕ್ಸ್ಕ್ಯೂಸ್ ಮೀ, ಸಾರಿ ಗೈಸ್. ಏನು ಗೊತ್ತಾ, ನೈಟು ಸೆಕೆ ಅಲ್ವಾ, ಇವಾಗ ಸೆಕೆ ಸ್ಟಾರ್ಟ್ ಆಗೋಗಿದೆ, ಮಲ್ಗೋದೇ ಲೇಟಾಗಿ ಹೋಗುತ್ತೆ, ಬೆಳಗ್ಗಂತಕ್ಕೆ ಎದ್ದೇಳಕ್ಕಾಗ್ತಾರೆ. ಇವಾಗ ಎಷ್ಟು ತಣ್ಣಗೆ ಗಾಳಿ ಬಿಸ್ತದೆ ಗೊತ್ತಾ ಗೈಸ್. ವಿಂಡೋ ಓಪನ್ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಬರ್ಡ್ಸ್ ಸ್ವಲ್ಪ ಚಿರ್ಪಿಂಗ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಸಣ್ಣ ಗಾಳಿ ಬಿಸ್ತಾ ಇದೆ. ಬಟ್ ಆಮೇಲೆ ಮಧ್ಯಾಹ್ನ ಗೈಸ್ ಎಷ್ಟು ಬಿಸಿ ಇರುತ್ತೆ ಅಂದರೆ ಕೂರಕ್ಕಾಗಲ್ಲ, ಹಂಗಾಗುತ್ತೆ. ನಾನು ಆ್ಯಕ್ಚುಲಿ 10:30ಗೆಲ್ಲ ವೀಡಿಯೋ ಎಡಿಟಿಂಗ್ ಆಗೋಯ್ತು ಗೈಸ್. ನೆನ್ನೆ ಬೇಗ ಮಲ್ಕೊಂಡೆ ನಾನು. 10:30ಗೆಲ್ಲ ಎಡಿಟಿಂಗ್ ಆಯಿತು, ಎಕ್ಸ್ಪೋರ್ಟ್ ಆಗೋಷ್ಟಲ್ಲ 11:21 ಆಯಿತು. ಸೊ ನೆನ್ನೆ ಆ್ಯಕ್ಚುಲಿ ಅದೇ ಬೇಗ ಮಲ್ಕೊಂಡಿರೋದು ನಾನು 11:21ಗೆ. ಯೂಶ್ವಲಿ 12:30, 1 o'clock ಈ ಥರ ಆಗುತ್ತೆ ನಾನು ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ. ನಿನ್ನೆ ಒಂಥರ ಖುಷಿ ಆಗುತ್ತೆ ಎಷ್ಟು ಬೇಗ ಮಾಡಿಬಿಟ್ಟಿದ್ದೀನಿ ಅಂತ. ಮತ್ತು ಇವಾಗ ಸ್ವಲ್ಪ ವೀಡಿಯೋ ನನ್ನ ಡ್ಯೂರೇಷನ್ ಕೂಡ ಕಡಿಮೆ ಮಾಡ್ತಾ ಇದ್ದೀನಲ್ವ, ಸೊ ನನಗೆ ಎಡಿಟಿಂಗು ಅಪ್ಲೋಡ್ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮಲ್ಲಿ ಸೇವ್ ಆಗ್ತಾಯಿದೆ. ಗೈಸ್ ಕಷಾಯ ಎಲ್ಲ ಕೊಡ್ದಾಯಿತು, ಅದಕ್ಕೆ ಇವಾಗ ಇನ್ನೂ ಟೈಮ್ ಇದೆ ಅಲ್ವಾ, ಅನಾಲಿಟಿಕ್ಸ್ ಚೆಕ್ ಮಾಡ್ಕೊಂಬೇಡ ಅಂತ ನೋಡ್ತಾ ಇದ್ದೀನಿ. ಗೈಸ್ ಇವಾಗ ನಾನು ಐಪ್ಯಾಡ್ ಎತ್ಕೊಂಡು ಹೋಗಲ್ಲ ಆಫೀಸಿಗೆ. ಗೈಸ್ ಎತ್ಕೊಂಡ್ರೆ ನಾನು ಪದೇ ಓಪನ್ ಮಾಡಿ ನೋಡ್ತಿರ್ತೀನಿ, ಅದಕ್ಕೆ ಬೇಡ ಮನೇಲಿ ಇಡೋಣ ಅಂತ. ಮತ್ತು ಪ್ರಾಜೆಕ್ಟ್ಸ್ ಇದೆಲ್ಲ ಆಯಿತು, ಮುಗೀತು. ಇವಾಗ ಐಪ್ಯಾಡ್ ಸುಮ್ಮನೆ ಎತ್ಕೊಂಡು ಹೋಗಿ ಹಾಳಾಗುತ್ತೆ ಗೈಸ್, ಅದಕ್ಕೆ. ಮತ್ತು ಬ್ಯಾಗಲ್ಲಿ ಡಬಲ್ ಸೈಡ್ ಬ್ಯಾಗ್ ಎತ್ಕೊಂಡು ಹೋಗ್ಬೇಕಿದೆ, ಎತ್ಕೊಂಡೋದ್ರೆ ನಾನು ಅದಕ್ಕೆ ಮೇಲೆ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ನೆನ್ನೆ ತೊಗೊಂಡು ಹೋಗಿರಲಿಲ್ಲ ನಾನು. ಗೈಸ್ ಅನಾಲಿಟಿಕ್ಸ್ ಇವಾಗ 508 ಸಬ್ಸ್ಕ್ರೈಬರ್ಸ್. ನೆನ್ನೆನೂ ಅಷ್ಟೈತೆ ಅನಿಸುತ್ತೆ ಗೈಸ್. ಏನು ಗೊತ್ತಾ, ಯೂಟ್ಯೂಬ್ ಸ್ಟುಡಿಯೋನಲ್ಲಿ 48 hours ನಮ್ಗೆ ಅಪ್ಡೇಟ್ ಆಗೋದು ಗೈಸ್. ನನ್ನ ವಾಯ್ಸ್ ಚೇಂಜ್ ಆಗ್ತಾ ಇದೆ ಅಲ್ವಾ ಕಷಾಯ ಕುಡಿದ್ಮೇಲೆ, ಹಂಗೆ ಅನಿಸ್ತಾ ಇದೆ. ಸೊ ಯೂಟ್ಯೂಬ್ ಸ್ಟುಡಿಯೋನಲ್ಲಿ 48 hours ಆದಮೇಲೆ ಅಪ್ಡೇಟ್ ಆಗುತ್ತೆ. ಸೊ ಟಿಲ್ ನಾವು ಇವಾಗ 33.8K ಟೋಟಲ್ ವ್ಯೂಸ್ ಆಗಿದೆ. ವಾಚ್ ಟೈಮ್ 275, ಟೋಟಲ್ ಸಬ್ಸ್ಕ್ರೈಬರ್ಸ್ 508. ಸೊ ಇದಿಷ್ಟಾಗಿದೆ. ವಾಚ್ ಟೈಮ್ ಎಲ್ಲ ಜಾಸ್ತಿ ಆಗಿದೆ. ರಿಯಲ್ ಟೈಮ್ ಆಡಿಯನ್ಸು ಎಸ್, ಇಲ್ಲಿ ಆಡಿಯನ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋದರೆ ನಾವು ನೋಡ್ಬೋದು ಯಾರು ಜಾಸ್ತಿ ನೋಡ್ತಾ ಇದ್ದಾರೆ ಅಂತ. 25 to 34 ಈ ಏಜವ್ರು ಜಾಸ್ತಿ ನೋಡ್ತಾ ಇದ್ದಾರೆ. ಸೆಕೆಂಡ್ ಬಂದು 33 to 44. ಗೈಸ್ ಮೇಲ್ಸ್ ಬಂದು 63.7% ನೋಡ್ತಾ ಇದ್ದಾರೆ, ಫೀಮೇಲ್ಸ್ 36.3%. ಸಬ್ ಟೈಟಲ್ಸು ಕನ್ನಡ, ಇಂಗ್ಲೀಷು. ನಾಟ್ ಸಬ್ಸ್ಕ್ರೈಬ್ಡ್ 79.5 ಗೈಸ್. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು 20.3% ಅಷ್ಟೇ ನೋಡ್ತಿರೋದು ಗೈಸ್. ನಾಟ್ ಸಬ್ಸ್ಕ್ರೈಬ್ ಆಗಿರೋರೆ ಜಾಸ್ತಿ ನೋಡ್ತಾ ಇರೋದು. ಸೊ ದಿಸ್ ಈಸ್ ಅಬೌಟ್ ದ ಅನಾಲಿಟಿಕ್ಸ್. ಗೈಸ್ ಅಪ್ಡೇಟ್ಸ್ ಇವಾಗಲೇ ಕೊಟ್ಬಿಟ್ನಲ್ಲ ನಾನು ಅಲ್ವಾ. ಗೈಸ್ ನನ್ನ ಹೇರ್ಸ್ ನೋಡಿ ಇವತ್ತು ಬೌನ್ಸಿ ಇದೆ ರೈಟ್. ನನಗೆ ವಾವ್ ಗೈಸ್. ಏನು ಗೊತ್ತಾ, ಹುಡುಗರಿಗೆ ಇಬ್ರಿಗೂ ರಿಲೇಟ್ ಆಗುತ್ತಿದ್ದು. ಏನಾದರೂ ಒಂದು ಫಂಕ್ಷನ್ ಇರುತ್ತಲ್ಲ, ಎಲ್ಲರೂ ಹೋಗ್ತಾ ಇರ್ತೀವಿ, ಅವಾಗ ಹೇರ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊತೀವಲ್ಲ, ಇಷ್ಟು ಚೆನ್ನಾಗಿ ಕೂರೋದಿಲ್ಲ ಅವಾಗ. ಹೆಂಗೆ ಗಜಿಬಿಜಿ ಥರ ಆಗುತ್ತೆ. ನಾವೆಲ್ಲೂ ಹೋಗ್ತಾರಲ್ಲ, ಏನೂ ಪ್ಲ್ಯಾನ್ ಇರಲ್ಲ, ಮನೇಲೇ ಇರ್ತೀವಿ ನೋಡಿ, ಸುಮ್ಮನೆ ಹಿಂಗೆ ದುಡ್ಡು ಕಟ್ಬಿಟ್ಟು ಅದೆಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅನ್ಕೊತೀನಿ. ಆ ಇನ್ಸಿಡೆಂಟ್ಸ್ ಎಲ್ಲರಿಗೂ ಆಗಿರುತ್ತೆ ಹಾಗಾಗಿ. ಗೈಸ್ ಇವಾಗ ಮದುವೆಗಳೆಲ್ಲ ಶುರು ಅಲ್ವಾ. ಆ್ಯಕ್ಚುಲಿ ನಂದು ಮದುವೆ ಪೋಸ್ಟ್ಪೋನ್ ಆಗಿದೆ ಫಾರ್ ನೆಕ್ಸ್ಟ್ ಇಯರ್ಗೆ ಗೈಸ್. ಡೇಟ್ ಸಿಗ್ತಾ ಇಲ್ಲ ನನಗೆ. ಇವಾಗ
ಜ್ಯೇಷ್ಠ ಮಾಸ, ಅಧಿಕ ಮಾಸ ಆ ಥರ ಎಲ್ಲ ಬಂದ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಿದ್ದು ನಾನು. ಅದೆಲ್ಲ ಬಂದಿದೆ ಗೈಸ್. ಈ ವರ್ಷ ಮಾಡೋಕ್ಕಾಗಲ್ಲ. ಮಾಡಿಕೊಂಡ್ರೆ ಮೇ ಒಳಗಡೆ ಮಾಡಬೇಕು ಅಂತ ಇತ್ತು. ಸೊ ಮೇ ಒಳಗಡೆ ಟೈಮ್ ಸಾಲಲ್ಲ ನಮಗೆ. ಜಸ್ಟ್ 1-2 ಮಂತ್ಸ್ ಇದೆ ಅಷ್ಟೇ. ನಾವು ಕೇಳಿದ್ದು ಫೆಬ್ರವರಿನಲ್ಲಿ. 2 ಮಂತ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು. ಅದು ಬಿಟ್ಟರೆ ಏನಿಲ್ಲ ಗೈಸ್. ನಾವು ದೀಪಾವಳಿಗೆ ಮಾಡಲ್ಲ ಹೆಣ್ಮಕ್ಳಿಗೆ. ದೀಪಾವಳಿ ಟೈಮಲ್ಲಿ ಮಾಡಿದ್ರೆ ಅದು ಸ್ವಲ್ಪ ಸರಿ ಬರಲ್ಲ. 1-2-3 ಕೇಸಸ್ ಅದೇ ಥರ ಆಗಿದೆ. ಸೊ ಅದಕ್ಕೆ ಅದು ಒಂದು ಭಯ, ದೀಪಾವಳಿ ಟೈಮಲ್ಲಿ ಮಾಡಲ್ಲ. ಸೊ 2027 ಅಂತ ಇರೋದು ಪ್ಲ್ಯಾನ್ ಇವಾಗ. ನೋಡೋಣ. ಅವಾಗಲೂ ಕೂಡ ಜಾತಕ ಎಲ್ಲ ಚೇಂಜ್ ಆಗುತ್ತೆ. ಹೌದು, ಜಾತಕನೇ ತಾನೇ ಚೇಂಜ್ ಆಗೋದು. ಹೌದು, ಅದೆಲ್ಲ ಚೇಂಜ್ ಆಗುತ್ತೆ. ಸೊ ಅವಾಗ ಡೇಟ್ ಯಾವಾಗ ಸಿಗುತ್ತೆ ನೋಡಬೇಕು. ವಿದಿನ್ ಮೇ ಅಂತ ಇದೆ, ನೆಕ್ಸ್ಟ್ ಇಯರ್ ಮೇ ಒಳಗೆ ಅಂತ. ನೋಡಿ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿ ಕೂತಿದ್ದಲ್ಲ ಅದು. ನಾನೇನು ಸೆಟ್ ಮಾಡಿಲ್ಲ. ಐರನಿಂಗು ಇದು ಅದು ಮಣ್ಣು ಮಸಿ ಏನು ಮಾಡಲ್ಲ ನಾನು. ನೋಡಿ, ಐ ಆಮ್ ಹ್ಯಾಪಿ. ಖುಷಿ ಆಗ್ತಾ ಇದೆ ನನಗೆ. ಗೈಸ್, ನನ್ನ ಚಾನಲ್ ಪ್ರಮೋಟ್ ಮಾಡ್ಕೊಳಕ್ಕೆ ನನಗೆ ಹೆಲ್ಪ್ ಮಾಡಿ. ಸ್ವಲ್ಪ ಐಡಿಯಾಸ್ ಕೊಡಿ, ಯಾವ್ಯಾವ ಥರ ಪ್ರಮೋಟ್ ಮಾಡ್ಕೊಬೋದು ಅಂತ. ಸೊ ಗೊತ್ತಿರುತ್ತೆ ನಿಮಗೆಲ್ಲ ಅಲ್ವಾ. ಸೊ ಒಬ್ಬೊಬ್ಬರು ಒಂದು ಐಡಿಯಾಸ್ ಕೊಡಿ ಗೈಸ್, ಟ್ರೈ ಮಾಡೋಣ. ಓಕೆನಾ? ಗೈಸ್, ಟೈಮ್ ಆಯಿತು, ಹೊರಡೋಣ ಇವಾಗ. ಪಟ ಅಂತ ಗಾಡಿ ಎತ್ಕೊಂಡು ಹೋಗಿ ಪ್ಲೀಸ್ ಬನ್ನಿ. ಅಲ್ಲಿ ನಿಲ್ಲಿಸ್ಬಿಟ್ಟು ಬಸ್ ಇಟ್ಕೊಂಡು ಹೋಗೋಣ. ಆಫೀಸಲ್ಲಿ ಸಿಗ್ತೀನಿ. ಬಾಯ್. ಆಗೋಗಿದೆ, ಲೇಟಾಗಿ ರೀಚ್ ಆಗಿದ್ದೀನಿ. ಆಮೇಲೆ ಸಿಗ್ತೀನಿ. ಬೈ 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 ಬೈ. ಗೈಸ್, ಗುಡ್ ಈವ್ನಿಂಗ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಕಾಫಿ. ನಾನು ನಮ್ಮ ಕೊಲೀಗ್ಸ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಆಫೀಸ್ ಬಾಯ್ ಬಂದಿಲ್ಲ ಇವತ್ತು, ಅದಕ್ಕೆ ಮೀಟ್ ಮಾಡಿಸ್ಲಾ ನನ್ನ ಕೊಲೀಗ್ಸು. ಕವಿತಾ ಆ್ಯಂಡ್ ಶ್ರೀವಿದ್ಯಾ. ಕವಿತಾ, ದಿಸ್ ಇಸ್ ಕವಿತಾ, ದಟ್ ಈಸ್ ಶ್ರೀವಿದ್ಯಾ. ಹಾಯ್ ಗೈಸ್ ಅನ್ಬೇಕು. ಗೈಸ್, ಇನ್ನೂ ಅಭ್ಯಾಸ ಇಲ್ಲ ಅವರಿಗೆ. ಸೊ ಇವಾಗ ಇಲ್ಲೇ ಬಿಡೆ ಕಾಂಪ್ಲೆಕ್ಸ್ ಹತ್ರ ನಂದಿನಿ ಇದೆ ಅಲ್ವಾ, ಅಲ್ಲಿ ಹೋಗೋಣ ಅಂತ. ಗೈಸ್, ಬೆಳಗ್ಗೆನೂ ಹೋಗಿದ್ವಿ ಆಯ್ತಾ ಕಾಫಿಗೆ, ಬಟ್ ತಗೊಂಡು ಹೋಗಿರ್ಲಿಲ್ಲ. ಫೋನ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ನಾನು. ಬಟ್ ಮಿಸ್ ಆಯ್ತು ಒಂದು ಕ್ಲಿಪ್. ನಾವು ಯಾರನ್ನ ಮೀಟ್ ಮಾಡಿದ್ವಲ್ಲ, ಯಾರದು? ಬಿ ಸುರೇಶ್ ಅಂತ, ಅವ್ರ ಆಕ್ಟರು. ಅವ್ರನ್ನ ಮೀಟ್ ಮಾಡಿದ್ವಿ. ನಾನು ಅವಾಗ ಅನ್ಕೋತಾ ಇದ್ದೆ ಎಷ್ಟೇ ಫೋನ್ ಎತ್ಕೊಂಡ್ ಬರ್ಬೇಕಿತ್ತು ಅಂತ. ಡೈರೆಕ್ಟರ ಪ್ರೊಡ್ಯೂಸರ ಗೊತ್ತಿಲ್ಲ. ಇನ್ಫಾರ್ಮೇಶನ್ ತಪ್ಪಿದ್ರೆ ಯಾರು ಬೈಕೊಂಬೇಡಿ. ಇವಾಗ ನಂದಿನಿಗೆ ಹೋಗಿ ಕಾಫಿ ಕುಡ್ಕೊಂಡು ಮತ್ತೆ ಆಫೀಸ್ಗೆ ಹೋಗ್ಬೇಕು. ಇವಾಗ 5 ಗಂಟೆ ಹೋಗಿದೆ ಆಲ್ರೆಡಿ. ನಂದಿನಿಯಲ್ಲಿ ಸಿಗ್ತೀನಿ. ಬಾಯ್. ಚಿಯರ್ಸ್. ಕಾಫಿ. ಗೈಸ್, ಇದೇ ಬಿಡೆ ಕಾಂಪ್ಲೆಕ್ಸು. ಈ ಕಡೆ ಎಲ್ಲ ನಮಗೆ ತಿನ್ನಕ್ಕೆ ಸಿಗುತ್ತೆ. ಐ ಮೀನ್ ಚಾಟ್ಸ್, ಸ್ನ್ಯಾಕ್ಸ್ ಆ ಥರದ್ದು. ಒಳಗಡೆ ಹೋದ್ರೆ ಫುಲ್ ಹೆಣ್ಮಕ್ಳಿದೆ. ಬರೀ ಹೆಣ್ಮಕ್ಳಿದೆ ಅಲ್ವಾ ಜಾಸ್ತಿ. ಕಾಫಿ ಜೊತೆ ಬ್ರೆಡ್ ಕಾಂಬೋ. ಆ್ಯಕ್ಚುಲಿ ಟೀಕ್ ಸಖತ್ತಾಗಿರುತ್ತಲ್ಲ ಗೈಸ್. ಕಾಫಿ ಏನು ಕೊಡಬೇಡ, ಆಗಿದೆ, ಚೆನ್ನಾಗಿಲ್ಲ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇವತ್ತು. ಯಾರು ಕೇಳಿಸ್ಕೊಂಡ್ರೆ ಅಂತ. ಬಿಡೆ ಕಾಂಪ್ಲೆಕ್ಸ್ ಹತ್ರ ನಂದಿನಿ ಅಂತಿದ್ದಾರೆ, ಚೆನ್ನಾಗಿಲ್ಲ ಕಾಫಿ. ಇವತ್ತು ಚೆನ್ನಾಗಿಲ್ಲ, ಬೇರೆ ದಿನ ನನಗೆ ಗೊತ್ತಿಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಗೈಸ್. ನಂಗೆ ಜೆನ್ಯೂನ್ ಎಲ್ಲ ಜೆನ್ಯೂನಾಗಿ ಹೇಳ್ತೀನಿ ನಾವು. ಕಾಫಿ ಸ್ಯಾಟಿಸ್ಫೈ ಆಗಿಲ್ಲ, ಅದಕ್ಕೆ ಉಪ್ಪು ಹುಳಿ ಖಾರ ಅಂತ ಗೊತ್ತಿರುತ್ತೆ ನಿಮಗೆಲ್ಲ. ಅಲ್ಲಿ ಚಾಟ್ಸ್ತೀನಿ ಅಂತ. ಬಟರ್ ಗೋಬಿನಾ ಕವಿತಾ? ಬಟರ್ ಗೋಬಿ. ನಿಜವಾಗ್ಲೂ ಚೆನ್ನಾಗಿಲ್ಲ ಕಾಫಿ, ಬಟ್ ಕುಡಿಬೇಕಷ್ಟೆ. ತಲೆನೋವು ಅಂತ ಬಂದಿದ್ದು ಕಾಫಿ ಕುಡಿಯೋಕ್ಕೆ, ಕೆಲಸ ಜಾಸ್ತಿ ಇತ್ತು ಅಂತ. ಡ್ರೆಸ್ಸಸ್ ಚೆನ್ನಾಗಿದೆ ತಾನೆ. ಇಲ್ಲೇ ಇರೋದು ಉಪ್ಪು ಹುಳಿ ಖಾರ. ಕಮ್ ವಿಲ್ ಟೇಸ್ಟ್. ಗೋಬಿ ರೆಡಿ ಆಗ್ತಾ ಇದೆ. ಉಪ್ಪು ಹುಳಿ ಖಾರ ಗೋಬಿ. ಬಟರ್ ಗೋಬಿನ ಕವಿತಾ? ಬಟರ್ ಚೆನ್ನಾಗಿಲ್ಲ ಅಂದ್ರೆ ನಾನು ಟೇಸ್ಟ್ ಮಾಡಿಲ್ಲ. ನಾನು ಗೋಬಿನ ತಿನ್ನಲ್ಲ, ಗೊತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಾನು ಚಾಟ್ಸ್ ಏನು ತಿನ್ನಲ್ಲ ಅಂತ ಗೈಸ್. ನಾನು ಇದು ರೆಫರ್ ಮಾಡಲ್ಲ. ಇದೆಲ್ಲ ತಿನ್ನಬಾರ್ದು, ಜಂಕ್ ಎಲ್ಲ ತಿನ್ನಬಾರ್ದು. ಒಂದಿನ ಓಕೆ ಟೇಸ್ಟ್ ಮಾಡ್ಕೊಂಡ್ ಬನ್ನಿ ಅಷ್ಟೇ. ಒಂದೆರಡು 3 ಪೀಸಸ್ ತಿನ್ನಿ ಅಷ್ಟೇ, ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು. ಓಕೆ ಗೈಸ್, ನೋಡಿ ಇಲ್ಲಿ ಇದೆಲ್ಲ ಡ್ರೆಸ್ಸಸ್ ಚೆನ್ನಾಗಿದೆ, ಬಟ್ ಗೊತ್ತಿಲ್ಲ ಪ್ರೈಸ್ ಎಲ್ಲ ಏನಿದೆ ಏನು ಅಂತ. ಬಟರ್ ಗೋಬಿ ಬಂತು. ಬಟರ್ ಗೋಬಿನ ಇದು? ಬಟರ್ ಇಲ್ಲ. ಓ, ಈ ತರ. ನನ್ ಈ ತರ ನೋಡೇ ಇಲ್ಲ, ತಿಂದು ಇಲ್ಲ ನಾನು. ಫಸ್ಟ್ ಟೈಮ್ ಕೇಳಿ ಬಟರ್ ಗೋಬಿ. ಇಡ್ಲಿನಲ್ಲಿ ತಿನ್ನೋದು ನೋಡಿದೀನಿ, ಗೋಬಿನಲ್ಲಿ ಟೇಸ್ಟ್ ಮಾಡಿ ಆಯ್ತಾ. ಇದಕ್ಕಾ? ಬಟರ್ ಒಳಗೊಟ್ಟೋಗಿದೆ. ಇದನ್ನ ಬಿಸಿದೆ ತುಂಬಾ. ಚಿಯರ್ಸ್. ಸಕ್ಕತ್ತಾಗಿದೆ ಸೀರಿಯಸ್ಲಿ ಗೈಸ್, ನಿಜ ಸಕ್ಕತ್ತಾಗಿದೆ. ಬ್ರಾಂಚಸ್ ಇದೆಯಾ ಇದು ಗೈಸ್? ಉಪ್ಪು ಹುಳಿ ಖಾರ ಅಂತ
ಬಟರ್ ಗೋಬಿ ನಿಜ ಸಕ್ಕತ್ತಾಗಿದೆ, ಟೇಸ್ಟ್ ಮಾಡಿ ಗೈಸ್. ಅದು ಟ್ಯಾಗ್ ಲೈನು, ಸ್ವಲ್ಪ ಸ್ಪೈಸಿ ಸ್ವಲ್ಪ ಸ್ಪೈಸಿ ಸ್ವಲ್ಪ ಕಡಿಮೆ. ಅದು ಹೇಳಿ 5 ಟೈಮ್ಸ್. ಸ್ವಲ್ಪ ಸ್ಪೈಸಿ ಸ್ವಲ್ಪ ಕ್ರೇಜಿ, ಸ್ವಲ್ಪ ಸ್ಪೈಸಿ ಸ್ವಲ್ಪ ಕ್ರೇಜಿ, ಸ್ವಲ್ಪ ಸ್ಪೈಸಿ ಸ್ವಲ್ಪ ಕ್ರೇಜಿ, ಸ್ವಲ್ಪ ಸ್ಪೈಸಿ ಸ್ವಲ್ಪ ಕ್ರೇಜಿ, ಸ್ವಲ್ಪ ಸ್ಪೈಸಿ ಸ್ವಲ್ಪ ಕ್ರೇಜಿ. ನಂಗೆ ಬರ್ತಾನೆ ಹೇಳಕ್ಕೆ, ನಿಜ ಸಕ್ಕತ್ತಾಗಿದೆ. ಎಷ್ಟಿದು ಒಂದು ಪ್ಲೇಟು? 110. ನಾರ್ಮಲ್ ಗೋಬಿ ಎಷ್ಟಿರುತ್ತೆ? 60. ಟೇಸ್ಟ್ ಸಕ್ಕತ್ತಾಗಿದ್ದು. ಖಾರ ಖಾರ ತಿನ್ಬೇಕು ಅಂತ ನೆನ್ನೆ ನಾನು ಕವಿತಾ ಅನ್ಕೊಂತಾ ಇದ್ದೆ, ಖಾರ ಖಾರ ತಿನ್ನೋಣ ಅಂತ. ಐಸ್ ಕ್ರೀಮ್ ತಿಂದ್ವಿ ನೆನ್ನೆ, ಸಕ್ಕತ್ತಾಗಿತ್ತು ಗೋಬಿ. ಇನ್ನೊಂದ್ಸಲ ತಿನ್ಬೇಕು ಬಂದು. ಇನ್ನೊಂದ್ಸಲ ಕರ್ಕೊಂಡ್ ಬರ್ತೀನಿ. ಓಕೆ, ಇವಾಗ ಆಫೀಸ್ಗೆ ಹೋಗೋಣ. ಆಫೀಸ್ಗೆ ಹೋಗಿ ಮನೆಗೆ ಬಂದು ಮಾಡ್ತೀನಿ ಗೈಸ್. ಬೈ ಬಾಯ್. ಹೊರಟಿವಾಗೆಲ್ಲ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ಕಿನ್ ಕೇರ್ ಎಲ್ಲ ಆಗೋಯ್ತು ಗೈಸ್. ಸ್ಕಿನ್ ಕೇರ್ ಎಲ್ಲ ಮಾಡಿ ಐ ಸ್ಟಾರ್ಟಿಂಗ್ ಮೈ ವ್ಲಾಗ್. ಗೈಸ್ ನಿಮ್ದೆಲ್ಲರದ್ದು ಊಟ ಆಯ್ತಾ? ನಂದು ಇನ್ನೂ ಊಟ ಆಗಿಲ್ಲ, ಊಟ ಮಾಡಬೇಕು ಗೈಸ್. ಕಮಿಂಗ್ ಬ್ಯಾಕ್ ಟು ದ ಅಪ್ಡೇಟ್ಸ್. ಆ್ಯಕ್ಚುಲಿ ಬೆಳಗ್ಗೆ ನೋಡ್ಸಿದೆ ಅನ್ಸುತ್ತೆ ಅನಾಲಿಟಿಕ್ಸ್ ನಾನು. 508 ಇದ್ರು ಸಬ್ಸ್ಕ್ರೈಬರ್ಸ್ ಇವಾಗ. ಇಲ್ಲ 507 ಇದ್ರು, ಇವಾಗ ಇನ್ನೂ 3 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಗೈಸ್. ಥ್ಯಾಂಕ್ ಯು ಸೊ ಮಚ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ. ಸೊ ಟೋಟಲ್ ಸಬ್ಸ್ಕ್ರೈಬರ್ಸ್ 510 ಆ್ಯಂಡ್ ವಾಚ್ ಟೈಮ್ ಅಂದರೆ 274 ಆಗಿದೆ. ಇಷ್ಟೇ ಗೈಸ್, ಅನಾಲಿಟಿಕ್ಸ್ ಇನ್ನೇನು ಚೇಂಜಸ್ ಆಗಿಲ್ಲ. ಸೊ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಗೈಸ್ ಇನ್ನೊಂದೇನಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲದೆ ಒಂಥರ ಏನು ಹೇಳ್ತಾರೆ, ಬಾಂಡಿಂಗ್ ಬಂದುಬಿಟ್ಟಿದೆ ನನಗೆ ಕ್ಯಾಮ್ರಾಗೆ. ಗೊತ್ತಿಲ್ಲ ಏನಕ್ಕಂತ. ಮುಂಚೆನೂ ಇಷ್ಟ ಇತ್ತು ನನಗೆ ಫೋಟೋಸ್ ತೊಗೊಳೋದು, ವೀಡಿಯೋಸ್ ತೊಗೊಳೋದು, ಈ ಥರ ಎಲ್ಲ ಇಷ್ಟ ಇತ್ತು. ಬಟ್ ಇವಾಗ ವ್ಲಾಗ್ಸೇ ಬೇರೆ, ಫೋಟೋಸ್ ವೀಡಿಯೋಸೇ ಬೇರೆ ಅಲ್ವಾ. ಸೊ ಅದಕ್ಕೆ ಏನೋ ಒಂಥರ ಕನೆಕ್ಷನ್ ನನಗೆ. ಒಂಚೂರು ಲೇಟ್ ಆದ್ರೂ ಅಯ್ಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲ್ಲ ಅನಿಸುತ್ತೆ. ಅಲ್ಲಿ ಒಂಚೂರು ಏನಾರ ಒಂದು ಖುಷಿ ಆಗೋದು ನೋಡ್ರೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ನೋಡ್ಸೋಣ ಅನಿಸುತ್ತೆ. ಸೊ ಆ ಥರ ಚೇಂಜಸ್ ಆಗ್ತಿದೆ ನನ್ನಲ್ಲಿ. ಸೊ ಯಾವುದೋ ಒಂದು ಸೀರೆದು ಇದು ಬಂದಿದೆ ಮನೆಗೆ, ನ್ಯೂಸ್ ಪೇಪರ್ ಜೊತೆ ಬಂದಿದೆ. ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ದು, ಶಿ ಈಸ್ ವರ್ಕಿಂಗ್ ದೇರ್, ಬ್ಯಾಂಗ್ಳೂರ್ನಲ್ಲಿರೋದಿದೆ ಜಯನಗರಲ್ಲಿ. ಸೊ ಇದು ನೋಡಿದ ತಕ್ಷಣ ಅವಳು ನೆನಪಾದ್ಲು. ಅಮೃತ ಅಂತ ಅವಳ ಹೆಸರು, ನನ್ನ ಫ್ರೆಂಡ್ ಅವಳು. ಆಲ್ ದ ಬೆಸ್ಟ್ ಅಮೃತ. ಆ್ಯಕ್ಚುಲಿ ಅವಳು ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಅವಳು ಸಪ್ರೇಟ್ ಇದು ಕೂಡ ಇದೆ, ಆನ್ಲೈನ್ ಬರ್ತಾನೆ ಇಲ್ಲ. ಆನ್ಲೈನಲ್ಲಿ ಗೈಸ್ ನನಗೆ ನೆನಪಾಗ್ತಾಯಿಲ್ಲ ಏನಂತ, ಅದು ವರ್ಡೇ ಬರ್ತಾಯಿಲ್ಲ ನನಗೆ ಬಾಯಿಗೆ. ಆನ್ಲೈನಲ್ಲಿ ಸೇಲ್ ಮಾಡ್ತಾಳೆ ಜ್ಯುವೆಲ್ಸ್, ಏನಿದು ಇಯರಿಂಗ್ಸ್. ಇದು ನಾನೇನೋ ತೊಗೊಂಡಲ್ಲ, ಅವಳ ಹತ್ರನೇ ತೊಗೊಳೋದು. ಚೆನ್ನಾಗಿರುತ್ತೆ ಅವಳ ಹತ್ರ. ಸ್ಯಾರೀಸ್ಗೆ, ಟ್ರೆಡಿಷ್ನಲ್ ವೇರ್, ವೆಸ್ಟರ್ನ್ ವೇರ್ ಎಲ್ಲದಕ್ಕೂ ಸಿಗುತ್ತೆ. ಸೊ ಗೈಸ್ ಇವಾಗ ಏನು ಪ್ಲ್ಯಾನ್ಸ್ ಇಲ್ಲ. ಆ್ಯಕ್ಚುಲಿ ವೀಡಿಯೋಸ್ ಎಡಿಟ್ ಮಾಡೋದಿದೆ. ಇವಾಗ ಏನಿಲ್ಲ, ಊಟ ಮಾಡಿ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ. ನಿಮ್ಮದೇನು ಗೈಸ್ ಪ್ಲ್ಯಾನ್ಸು? ಹೇಗಿತ್ತು ಗೈಸ್ ಕೆಲಸ ಇವತ್ತು ನಂಗೆ ಸ್ವಲ್ಪ ಜಾಸ್ತಿ ಇತ್ತು ಗೈಸ್. ಇವತ್ತು ನಿಮ್ಮದು ಹೇಗಿತ್ತು ಕೆಲಸ? ನನಗೆ ಸುಸ್ತಾಯ್ತು ಆ್ಯಕ್ಚುಲಿ ಇವತ್ತು. ಕರೆಕ್ಟ್ ಟೈಮಿಗೆ ಕಾಫಿ ಸಿಕ್ಕಿಲ್ಲ, ಅದಕ್ಕೆ ಕಾಫಿ ಕುಡಿದ್ವಿ ಗೈಸ್. ಸಂಜೆ ಚೆನ್ನಾಗಿರಲಿಲ್ಲ ಕಾಫಿ, ನನಗೆ ಮೈಂಡ್ ಫ್ರೆಶ್ ಅಂತಲೇ ಅನಿಸಿಲ್ಲ ನನಗೆ. ಆಮೇಲೆ ಚಾಟ್ಸ್ ತಿನ್ಕೊಂಡು ಬಂದಲ್ಲ, ಅದು ಗೈಸ್ ನಿಜ ಸಕ್ಕತ್ತಾಗಿತ್ತು. ಅದು ಇನ್ನೊಂದು ಸಲ ಹೋಗೋಣ ತಿನ್ನೋಕ್ಕೆ, ಓಕೆನಾ? ನಂಗೆ ನಿಜ ಚೆನ್ನಾಗಿತ್ತು. ನೀವು ಅಲ್ಲಿ ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದೀರಾ, ಅಲ್ಲಿ ಯಾವುದಾದ್ರು ಉಪ್ಪು ಹುಳಿ ಖಾರ ಅಂತ ಅದು ಶಾಪ್ ಹೆಸರು, ಅದು ನೋಡಿ. ಅಲ್ಲಿ ಬಟರ್ ಗೋಬಿ ಸಿಗುತ್ತೆ, ಅದು ತಿಂದು ತುಂಬ ಚೆನ್ನಾಗಿದೆ ಗೈಸ್. ನಂಗೆ ತುಂಬ ಇಷ್ಟ ಆಯಿತು. ಬೇರೆ ಕಡೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಬ್ರಾಂಚಸ್ ಇದೆ, ಅದು ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಹೇಗಿತ್ತು ಅಂತ. ಸೊ ಗೈಸ್ ಸುಸ್ತಾಯ್ತು ಇವಾಗ ನನಗೆ. ಆ್ಯಕ್ಚುಲಿ ಆಫೀಸಲ್ಲೂ ಕೆಲಸ ಮಾಡಿಕೊಂಡು ಮನೆಯಲ್ಲೂ ಹೋಗಿ ಕೆಲಸ ಮಾಡೋಂಥ ಹೆಣ್ಮಕ್ಳಿದ್ದಾರೆ. ಹ್ಯಾಟ್ಸ್ ಆಫ್ ಟು. ನಾನು ಕೆಲಸ ಮಾಡ್ತೀನಿಲ್ಲ ಗೈಸ್, ನಾನು ವ್ಲಾಗ್ಸ್ ಮಾಡ್ತೀನಿ. ನನಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಿ ನಾನೇ ತಗೊಳ್ಳುವಂಥದ್ದು ಇದು. ಸೊ ಥ್ಯಾಂಕ್ ಯು, ನೀವೆಲ್ಲ ವಿಶ್ ಮಾಡಿದ್ರೆ, ಹ್ಯಾಟ್ಸ್ ಆಫ್ ಮಾಡಿದ್ರೆ ಅಂತ ಗೊತ್ತು. ಥ್ಯಾಂಕ್ ಯು ಗೈಸ್. ಏನು ಮಾಡಿದ್ದೀರಾ ಅಡುಗೆ ನಿಮ್ಮ ಮನೇಲಿ? ನಮ್ಮ ಮನೇಲಿ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಡುಗೆ ಅಂತ ಗೈಸ್. ಇದು ಕೂದಲು ಬರ್ತಾ ಇರುತ್ತೆ, ಜುಟ್ಟು ಕಟ್ಬಿಟ್ಟಿದ್ದೀನಿ, ಆದರೂ ಹಿಂಗೆ ಬರ್ತಾ ಇರುತ್ತಲ್ವ, ಅದು ಸ್ವಲ್ಪ ಇದು ಒಂದೇ ಒಂದು ಕೂದಲು ಬರುತ್ತಲ್ವ ಹಿಂಗೆ ಗೈಸ್. ನನಗೆ ಈ ಥರ ಜುಟ್ಟು ಕಟ್ಟರೆ ತಲೆನೋವು ಬರುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ? ನಾನು ರೇರ್ ಈ ಥರ ಹಾಕೋದು. ಏನಾದರೂ ಸ್ವಲ್ಪ ಫ್ರೀ ನನಗೆ ಆ್ಯಕ್ಚುಲಿ ಲೂಸರ್ ಬಿಟ್ರೆ ಫ್ರೀ ಅನಿಸುತ್ತೆ. ಈ ಥರ ಎಲ್ಲ ಕಟ್ಟಿದ್ರೆ ನನಗೆ ಒಂಥರ ಅನಿಸ್ತಿರುತ್ತೆ. ಹೇಗೆ ಅನಿಸ್ತಾ ಇದೆ ನನಗೆ ಜುಟ್ಟು? ಹೇಳಿ ಕಾಮೆಂಟ್ ಮಾಡಿ, ಓಕೆನಾ ಗೈಸ್? ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪದೇ ಹೇಳ್ತಾ ಇದ್ದೀನಿ, ಕಾಮೆಂಟ್ ಮಾಡಿ. ನಿಮ್ಮ ಹೆಸರನ್ನು ನಾನು ಹೇಳ್ತೀನಿ ವ್ಲಾಗ್ನಲ್ಲಿ, ಓಕೆನಾ ಗೈಸ್? ಇವಾಗ ಊಟ ಮಾಡಿ ಇನ್ನೂ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದಿದೆ. ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ಲರೂ ನೀವು ಕೂಡ ಸುಸ್ತಾಗಿರ್ತೀರ ಆಫೀಸಿಂದ ಬಂದು. ಸೊ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಅಗೇನ್ ಆ್ಯಂಡ್ ಅಗೇನ್ ಹೇಳ್ತೀನಿ, ಏನಕ್ಕಂತ ಹೇಳಿದ್ರೆ ನಂಗೆ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಇವಾಗ ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರಾ, ಸೊ ಎಲ್ಲ ಆರ್ಗ್ಯಾನಿಕ್ ಇದೆ ಅಂತ ಐ ಬಿಲೀವ್. ಯಾರು ಕಟ್ ಆಫ್ ಆಗ್ತಾ ಇಲ್ಲ, ಇನ್ನು ಯಾರು ಕಟ್ ಆಫ್ ಆಗ್ತಾ ಇಲ್ಲ, ಅದ್ರ ಬದಲು ಹೆಚ್ಚಾಗ್ತಾ ಇದ್ದಾರೆ. ಇವಾಗ 3 ಯಾ ನಾವು ಇದು ಮಾಡಿದಾಗ 505 ಇದ್ರಲ್ವಾ ಗೈಸ್, ಇವಾಗ 510 ಇದ್ದಾರೆ. ಸೊ ಹೀಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ವೀಡಿಯೋಸ್ ನೋಡ್ತಾ ಇರಿ, ಕಾಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ. ಓಕೆನಾ ಗೈಸ್? ಯಾ, good night, sweet dreams. Take care. Bye, guys. Stay with me.